ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, 2 ಕಟ್ ತೊಗೊಂಡಿದ್ದೀನಿ. ಸ್ವಲ್ಪ ಸಾರು ಮಾಡೋದ್ರಿಂದ ಪಾಲಕು ಮತ್ತು ಚಕ್ಕೋತನ ಇದನ್ನು ಕಟ್ ಮಾಡಿಕೊಂಡು 2 ಸಲ ವಾಶ್ ಮಾಡಬೇಕಾಗತ್ತೆ. ಚೆನ್ನಾಗಿ ವಾಶ್ ಮಾಡಾದ ನಂತರ ಒಂದು ಹೋಲ್ ಪಾತ್ರೆಯಲ್ಲಿ ಸೋಸಿಬಿಟ್ಟು ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡು ವಾಶ್ ಮಾಡಿಬಿಟ್ಟು ಅದಕ್ಕೆ 1.5 ಚಮಚ ನಾನು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಟೊಮೊಟೊ, ಮೆಣಸಿನ್ಕಾಯಿ ಹೆಚ್ಚಿಟ್ಟಿರೋದು, ಈರುಳ್ಳಿ, ಬೆಳ್ಳುಳ್ಳಿ ಒಂದು ಉಂಡೆ, ಮತ್ತು ಒಗ್ಗರಣೆಗೆ ಹುಣಸೆಹಣ್ಣು ಒಂದು ಸ್ವಲ್ಪ, ಇದನ್ನೆಲ್ಲದನ್ನು ಆ್ಯಡ್ ಮಾಡಬೇಕಾಗತ್ತೆ. ಟೊಮೊಟೊ ಇದೆಲ್ಲ ಆ್ಯಡ್ ಮಾಡೋದ್ರಿಂದ ನಮಗೆ ಮಸಿಯೋಕ್ಕೆಲ್ಲ ಈಸಿ ಆಗುತ್ತೆ. ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಬೇಕಾಗತ್ತೆ. ಯಾಕಂದರೆ ನಾನು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಜೀರಿಗೆ 1.5 ಸ್ಪೂನು ಹಾಕಬೇಕು. ಉಪ್ಪು 2 ಸ್ಪೂನ್ ಹಾಕಬೇಕು, ರುಚಿಗೆ ತಕ್ಕಷ್ಟು. ನಂತರ ನಾವು ಇದನ್ನು ಸೊಪ್ಪೆಲ್ಲ ಆ್ಯಡ್ ಮಾಡ್ಕೊಂಡು ಬರಬೇಕು. ಎಲ್ಲ ಎಷ್ಟು ಸೊಪ್ಪಿದೆಯೋ ಅಷ್ಟು ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡು ಬರಬೇಕು. ನಂತರ ಅದನ್ನು ಕುಕ್ಕರ್ ವಿಸಿಲಿಟ್ಟು ನಮಗೆ ಬೇಳೆ ಬೇಯೋಕ್ಕೆ ಎಷ್ಟು ವಿಸಿಲ್ ಆಗುತ್ತೋ ಅಷ್ಟು ವಿಸಿಲು, ಒಂದು 3 ರಿಂದ 4 ವಿಸಿಲ್ ಬರೆಸ್ತೀನಿ ನಾನು. ಸೊ ನಂತರ ನಾವು ಅದನ್ನು ಬಸಿಬೇಕಾಗತ್ತೆ. ಬಸಿದ್ಬಿಟ್ಟು ಅದನ್ನು ಚೆನ್ನಾಗಿ ಮಸಿಬೇಕು. ಫುಲ್ಲು ನುಣ್ಣಗೆ ಕೆಲವರು ಮಿಕ್ಸಿಗೆಲ್ಲ ಹಾಕ್ತಾರೆ. ಮಿಕ್ಸಿಗೆಲ್ಲ ಹಾಕೋದ್ರಿಂದ ತುಂಬ ಗಂಧ ಆದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. ಸೊಪ್ಪು ಸಾರನ್ನು ಯಾವತ್ತೂ ಮಸಿಲೇಬೇಕು, ಮಸಿದ್ರೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಿದ್ಬಿಟ್ಟು ನಂತರ ಸಪ್ರೇಟ್ ಇರೋ ನೀರನ್ನ ಆ್ಯಡ್ ಮಾಡಿಕೊಂಡು ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ನಾವು ಒಗ್ಗರಣೆಗೆ ಏನು ಹಾಕ್ತೀವೋ ಅದೇ ರೀತಿಯಲ್ಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಕೆಂಪಾಗೋ ಬರೋಷ್ಟವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಬರಬೇಕು. ನಂತರ ನಾವು ಸಾರನ್ನ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರಬೇಕು. ನೋಡಿ ಫ್ರೆಂಡ್ಸ್, ಸೊಪ್ಪು ಸಾರು ಮಾಡೋದು ತುಂಬಾ ಈಸಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಚಳಿಗೆಲ್ಲ ಈ ಟೈಮಲ್ಲೆಲ್ಲ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಮುದ್ದೆಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.